ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ, ಹಾಗೆ ಕೂದಲು ಉದುರಿರೋ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬರ್ತಾ ಇಲ್ಲ ಅನ್ನೋರು ಸಿಂಪಲ್ ಆಗಿರುವಂಥ ಇವತ್ತು ನಾನು ತೋರಿಸ್ಕೊಡೋವಂಥ ಒಂದು ಹೇರ್ ಸಿರಮ್ ಅಥವಾ ಹೇರ್ ಸ್ಪ್ರೇನ ಟ್ರೈ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ ಆಗಿದೆ. ಮೊದಲಿಗೆ ಈ ಹೇರ್ ಸಿರಮ್ ರೆಡಿ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು 2 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ದಾಸವಾಳದ ಹೂವನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲೋಂಜಿ ಹಾಕ್ಕೊಂಡಿದ್ದೀನಿ. ಕಲೋಂಜಿ ಅಥವಾ ಈರುಳ್ಳಿ ಬೀಜನೂ ಅಂತಾರೆ ಇದಕ್ಕೆ. ನೋಡಲಿಕ್ಕೆ ಸೇಮ್ ನಮಗೆ ಕರಿ ಎಳ್ಳಿರುತ್ತಲ್ವ ಅದೇ ರೀತಿ ಇರುತ್ತೆ, ಆದರೆ ಕರಿ ಎಳ್ಳಲ್ಲ. ನೀವು ಕಿರಾಣಿ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ. ಹಾಗೆ ಒಂದು 8ರಿಂದ 10 ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಈರುಳ್ಳಿ ರಸ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಈರುಳ್ಳಿ ಕೂಡ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಬೋದು. ಇವಾಗ ಇದನ್ನೆಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಕುದಿಲಿಕ್ಕೆ ಇಡಬೇಕಾಗತ್ತೆ. ಒಂದು ಸಲ ಕುದಿ ಬಂದಮೇಲೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಒಂದು 15ರಿಂದ 20 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ಇದರಲ್ಲಿ ಮೆಂತ್ಯ ಹಾಕಿರೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಲವಂಗ ಹಾಕಿರೋದ್ರಿಂದ ತಲೆಯಲ್ಲಿ ಏನಾದರೂ ಹೊಟ್ಟಿದ್ರೆ ಕಡಿಮೆ ಆಗುತ್ತೆ. ಹಾಗೆ ಕೆಲವರಿಗೆ ತಲೆಯೆಲ್ಲ ತುರಿಕೆ ಬರ್ತಾ ಇರುತ್ತೆ, ಅದು ಕೂಡ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ನಾವು ಇದರಲ್ಲಿ ಕಲೋಂಜಿ ಹಾಕಿರೋದ್ರಿಂದ ನಮ್ಮ ಕೂದಲು ನ್ಯಾಚುರಲ್ಲಾಗಿ ಶೈನಿಂಗ್ ಬರುತ್ತೆ. ಇವಾಗ ನೋಡ್ತಿರ್ಬೋದು, ಇದು ಪೂರ್ತಿಯಾಗಿ ಕುದಿ ಬಂದಿದೆ. ಇದನ್ನು ನಾನು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ತಾ ಇದ್ದೀನಿ. ನಿಧಾನವಾಗಿ ದಾಸವಾಳದ ಕಲರ್ ಕೂಡ ಎಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ. ಹಾಗೆ ದಾಸವಾಳ ಹೂವು ಹಾಕಿರೋದ್ರಿಂದ ಕೂದಲು ಸಾಫ್ಟಾಗಿರುತ್ತೆ. ಇದನ್ನು ನೀವು ಒಂದು ಸಲ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಜಾಸ್ತಿ ದಿನವೂ ಸ್ಟೋರ್ ಮಾಡಬೇಡಿ. ಆಲ್ಮೋಸ್ಟ್ 1 ತಿಂಗಳವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಹಾಗಂತ 2-3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ಬೇಡಿ. ಆವಾಗವಾಗ ಇದನ್ನು ಫ್ರೆಶ್ ಆಗಿ ಮಾಡ್ಕೊಳ್ತಾ ಬನ್ನಿ. ನೋಡ್ತಾ ಇರ್ಬೋದು, ನೀರೆಲ್ಲ ಲೈಟ್ ಪಿಂಕಿಶ್ ಆಗಿದೆ. ಇವಾಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವಾಗೆಲ್ಲ ತಲೆ ವಾಶ್ ಮಾಡ್ಕೊಳ್ತೀರಾ ಆವಾಗ ಇದನ್ನು ಹಚ್ಕೊಳ್ಬೋದು. ಇದೇನು ಎಣ್ಣೆ ಥರ ಅಂಟಿರಲ್ಲ. ನೀವು ಇದನ್ನು ಡೇ ಟೈಮಲ್ಲೂ ಸ್ಪ್ರೇ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೈಟಲ್ಲಿ ಕೂಡ ನೀವು ಇದನ್ನು ಸ್ಪ್ರೇ ಮಾಡಿಕೊಂಡು ಮನ್ಕೊಳ್ಬೋದು. ಸ್ವಲ್ಪ ಇದನ್ನು ಸ್ಕಾಲ್ಪಿಗೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಲೈಟಾಗಿ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಸಾಕು. ಕೂದಲು ಉದುರೋದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಖಾಲಿ ಇರೋವಂಥ ಜಾಗದಲ್ಲೂ ಕೂಡ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತ ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ಇದು ನೋಡಿ, ನಾನು ಇದನ್ನು ಕೆಳಗಿಳಿಸ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದರಲ್ಲಿರುವಂಥ ದಾಸವಾಳ ಹಾಗೆ ಮೆಂತೆ ಲವಂಗ ಎಲ್ಲನೂ ನಾನು ತೆಗೆದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಏನಾದರೂ ಮೆಹಂದಿ ಪ್ಯಾಕ್ನ ಹಾಕ್ಕೊಳ್ತಾ ಇದ್ದರೆ ಅದರಲ್ಲಿ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ರುಬ್ಬಿಬಿಟ್ಟು. ಇವಾಗ ನೋಡಿ, ಇದನ್ನು ನಾನು ಬೇರೆ ಒಂದು ಗ್ಲಾಸಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಆವಾಗಲೇ ನಾವು ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ ಇದೆ, ಆ ಸ್ಪ್ರೇ ಬಾಟಲಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಸ್ಪ್ರೇ ಮಾಡಿಕೊಂಡು ಹಚ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ನಿಮ್ಮ ಹತ್ರ ಈ ರೀತಿ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಒಂದು ಬೌಲಲ್ಲಿ ಒಂದು ಕಾಟನ್ ತೊಗೊಂಡು ಕೂಡ ಹಚ್ಕೊಳ್ಬೋದು. ಸ್ಕಾಲ್ಪ್ಗೆಲ್ಲ ಪೂರ್ತಿ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಓವರ್ ನೈಟ್ ಬಿಟ್ಟರೆ ಇನ್ನೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ. ಈ ಮುಖಾಂತರನೂ ನಮಗೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಹೇರ್ ಸಿರಮ್ ಅಥವಾ ಹೇರ್ ಸ್ಪ್ರೇ ರೆಡಿಯಾಗಿದೆ. ನಾನು ಈ ಬಾಟಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಳಿದಿರುವಂಥದ್ದು ಕೂಡ ಒಂದು ಬಾಟಲಲ್ಲಿ ಹಾಕಿ ನಾನು ಇಟ್ಕೊಳ್ತೀನಿ. ನೀವು ಯಾವಾಗೆಲ್ಲ ಇದನ್ನು ಹಚ್ಕೊಳ್ತೀರಾ ಆವಾಗ 1 ಗಂಟೆ ಅಥವಾ 2 ಗಂಟೆ ಹಾಗೇ ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು ಬಿಟ್ಟು ಆಮೇಲೆ ಇದನ್ನು ನೀವು ಸ್ನಾನ ಮಾಡ್ಕೊಳ್ಬೋದು. ಬೆಸ್ಟ್ ರಿಸಲ್ಟ್ಗೋಸ್ಕರ ನೀವು ಇದನ್ನು ನೈಟ್ ಟೈಮಲ್ಲೇ ಹಚ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.